ಕ್ಯಾಬ್ ಬಂದಿದೆ. ಈವ್ನಿಂಗ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾವು ಮಾರ್ನಿಂಗ್ ದೂಸಿಕ್ ತಾನಿಯಲ್ಲಿ ಚೆಕ್ಔಟ್ ಮಾಡಿದ್ವಿ, ಹಾಗೇನೆ ಇಲ್ಲಿ ರ್ಯಾಡಿಸನ್ಗೆ ಚೆಕ್ ಇನ್ ಮಾಡಿದ್ವಿ. ಇವಾಗ ನಾವು ಈವ್ನಿಂಗು ಮಿರಾಕಲ್ ಗಾರ್ಡನ್ಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಈ ಒಂದು ಹೋಟೆಲ್ ಅಂದರೆ ಈಗ ನಾವು ಏನು ರ್ಯಾಡಿಸನಲ್ಲಿ ಇದ್ದೀವಲ್ಲ, ಈ ಹೋಟೆಲ್ಲು ಮಿರಾಕಲ್ ಗಾರ್ಡನ್ಗೆ ಹಾಗೇನೆ ಗ್ಲೋಬಲ್ ವಿಲೇಜ್ಗೆ ಹತ್ತಿರ ಆಗುತ್ತೆ. ಸೊ ಇದೆರಡಕ್ಕೂ ನಿಯರ್ ಬೈ ನೀವು ಏನಾದರೂ ಪ್ರಾಪರ್ಟಿನ ಹುಡುಕ್ತಾ ಇದ್ರೆ, ಅಂದರೆ ಇಲ್ಲಿ ದುಬೈಗೆ ಬಂದಾಗ ಸ್ಟೇ ಆಗೋದಕ್ಕೆ ಈ ಒಂದು ಪ್ರಾಪರ್ಟಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಈ ಒಂದು ಪ್ರಾಪರ್ಟಿದು ನಾನು ರೂಮ್ ಟೂರ್ದೆಲ್ಲ ವಿಡಿಯೋ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೀವು ಚಾನಲ್ನಲ್ಲಿ ಚೆಕ್ ಮಾಡ್ಬೋದು, ಓಕೆನಾ? ಸೊ ಇವಾಗ ನಾವು ಮಿರಾಕಲ್ ಗಾರ್ಡನ್ಗೆ ಹೊರಟಿದ್ದೀವಿ. ನೋಡೋಣ ಮಿರಾಕಲ್ ಗಾರ್ಡನ್ ಎಲ್ಲ ಯಾವ ರೀತಿಯಾಗಿದೆ ಅಂತ. ಸೊ ಫ್ರೆಂಡ್ಸ್, ಮಿರಾಕಲ್ ಗಾರ್ಡನ್ ಹೊರಡೋದಕ್ಕೆ ನಾವಿಬ್ಬರು ಈ ಥರ ರೆಡಿಯಾಗಿದ್ದೀವಿ. ಡ್ರೆಸ್ ನೋಡ್ಬೋದು, ಫುಲ್ಲು ಲಾಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಶಂಕರ್ದು ಕೂಡ ಸ್ವಲ್ಪ ಫ್ಲವರ್ ಪ್ರಿಂಟ್ಸ್ ಎಲ್ಲ ಇದೆ. ಸೊ ಆ ಥರ ರೆಡಿಯಾಗಿದ್ದಾರೆ. ಸೊ ಇವಾಗ ಕ್ಯಾಬ್ ಬಂದಿದೆ, ಹೊರಟಿದ್ದೀವಿ. ಹೋಗೋಣ ಮಿರಾಕಲ್ ಗಾರ್ಡನ್ಗೆ. ಆ್ಯಂಡ್ ನಾವು ರೀಚ್ ಆದಮೇಲೆ ಇಲ್ಲಿ ಒಳಗಡೆಗೆ ಹೋಗೋದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಇದನ್ನು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದರಿಂದ ಮೊಬೈಲಲ್ಲೇ ನಮ್ಮ ಟಿಕೆಟ್ಸ್ನ ತೋರಿಸಿ ನಾವು ಒಳಗಡೆಗೆ ಹೋದ್ವಿ. ಹಾಗೆ ಆನ್ಲೈನಲ್ಲೇ ಬುಕ್ ಮಾಡಬೇಕಂತ ಏನಿಲ್ಲ, ನಾವು ಅಲ್ಲಿನೂ ಹೋಗಿ ಕೂಡ ಟಿಕೆಟ್ನ ಬುಕ್ ಮಾಡ್ಕೊಬೋದು. ಬಟ್ ನಾವು ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊತಾ ಇದ್ದಿದ್ದರಿಂದ ಆನ್ಲೈನಲ್ಲೇ ನಾವು ಮಿರಾಕಲ್ ಗಾರ್ಡನ್ಗೂ ಕೂಡ ಬುಕ್ಕಿಂಗ್ನ ಮಾಡ್ಕೊಂಡಿದ್ವಿ. ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಮಾರ್ನಿಂಗ್ ಟೈಮಿಂದನೂ ಇರುತ್ತೆ, ಬಟ್ ಮಾರ್ನಿಂಗಲ್ಲೆಲ್ಲ ಇಲ್ಲೊಂದು ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಮಾರ್ನಿಂಗಲ್ಲಿ ಆಫ್ಟರ್ನೂನಲ್ಲಂತೂ ಬಿಸಿಲಲ್ಲಿ ಸುತ್ತಾಡೋಕ್ಕಾಗಲ್ಲ ಅನ್ನೋಂಗಿದ್ರೆ ಈವ್ನಿಂಗ್ ಟೈಮಲ್ಲಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಲ್ಲಿಗೆ ಬರ್ಬೋದು. ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕಂತೂ, ಅಲ್ವಾ ಅಭಿ? ಎಸ್ ಎಸ್, ಇಷ್ಟ ಆಯ್ತಾ? ಈವ್ನಿಂಗ್ ಟೈಮಲ್ಲಂತೂ ಬೆಸ್ಟ್ ಪ್ಲೇಸ್ ಇದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇಲ್ಲಿ ಆಲ್ಮೋಸ್ಟ್ 7 o'clock ತನಕ ಕತ್ಲೆ ಆಗೋದೇ ಇಲ್ಲ. ಸೊ ಒಂದು 6 ಮೇಲೆ ಅಥವಾ ಒಂದು 5 o'clock ಮೇಲಾದ್ರೂ ಬರ್ಬೋದು. ನಾವು ಒಂದು 6:30 ಹಂಗೇನೋ ಹೊರಟು ಬಂದ್ವಿ. ಇಷ್ಟ ಆಯಿತು ನಮಗೆ.
ಗಾರ್ಡನಲ್ಲಿ ನೀವೇನೆಲ್ಲ ಗ್ರೀನರಿ ನೋಡ್ತಿದ್ರ ಇದೆಲ್ಲದೂ ಒರಿಜಿನಲ್ಲೇ, ಅಂದರೆ ಯಾವುದು ಆರ್ಟಿಫಿಷಿಯಲ್ ಗಿಡಗಳು ಇರಲಿಲ್ಲ. ಪ್ರತಿಯೊಂದೂ ಅವರು ತುಂಬ ಚೆನ್ನಾಗಿ ಬೆಳೆಸಿ ಅದಾದಮೇಲೆ ಅದಕ್ಕೆ ಒಂದು ಬ್ಯೂಟಿಫುಲ್ ಲುಕ್ನ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಗ್ರೀನರಿ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಅವ್ರಿಗೆಲ್ಲ ಮಿರಾಕಲ್ ಗಾರ್ಡನ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾವು ಮಿರಾಕಲ್ ಗಾರ್ಡನಲ್ಲಿ ಫುಲ್ಲು ಎಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ಫುಲ್ ಎಲ್ಲ ಕಡೆ ಗ್ರೀನ್ ಕಾಣ್ತಿತ್ತಲ್ಲ, ಒಂಥರ ವೆದರೆಲ್ಲ ತುಂಬ ಚೆನ್ನಾಗಿತ್ತು, ತಣ್ಣಗೆ ಗಾಳಿ ಬೀಸ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ನಾವು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಶಂಕರ್ ಇಂಡಿಯನ್ ರೆಸ್ಟೋರೆಂಟ್ ಯಾವ ಕಡೆ ಇದೆ ಅಂತ ಚೆಕ್ ಮಾಡಿದ್ರು, ಇಲ್ಲೇ ನಿಯರ್ ಬೈ ಇದೆ. ಸೊ ಹಾಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗೋದು. ತಾನೇ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ರೂಮಿಗೆ ಬಂದ್ವಿ. ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.